ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಉಮಾಕಾಂತ್ ಗೈಡ್ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತೊಂದು ನಮ್ಮ ಟೀಸರ್ ರಿಲೀಸ್ ಆಗಿದೆ ನಮ್ಮ ಕನ್ನಡ ಸಿನಿಮಾದ 3 ಭಾಷೆಗೆ, ಕನ್ನಡ, ತಮಿಳು, ತೆಲುಗು. ಆಪರೇಷನ್ ಡ್ರೀಮ್ ಥಿಯೇಟರ್ 999 ಅಂತ. ಸೊ ಅದರ ಬಗ್ಗೆ ಮಾತಾಡಬೇಕಂತ ಬಂದಿದ್ದೀನಿ. ಒಂದು ಸಣ್ಣ ಅನಿಸಿಕೆ ಸ್ನೇಹಿತರೆ. ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ ಅವರ ಪ್ರಮುಖ ಪಾತ್ರದಲ್ಲಿ ಗೀತಾ ಮೋಹನ್ ದಾಸ್ ಅವರಿದ್ದಾರೆ, ಪರಭಾಷೆ ನಟಿ. ಜೊತೆಗೆ ಕನ್ನಡದ ಹೆಸರಾಂತ ನಿರ್ದೇಶಕರು, ತುಂಬ ವಿಭಿನ್ನಾತ್ಮಕ ಚಿತ್ರಗಳನ್ನು ಕೊಟ್ಟಂಥ ಹೇಮಂತ್ ಕುಮಾರ್ ಸರ್ ನಿರ್ದೇಶನದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಸಪ್ತಸಾಗರದಾಚೆಯಲ್ಲೋ, ಕವಲದಾರಿ ಇಂಥ ಅದ್ಭುತ ಸಿನಿಮಾಗಳನ್ನ ಕೊಟ್ಟರು. ಗೋಧಿ ಬಣ್ಣ ಸಾಧಾರಣವಾಗಿ ಕೊಟ್ಟರು. ಇಂಥ ಸಿನಿಮಾಗಳನ್ನ ಪ್ರಯೋಗಾತ್ಮಕ ಸೃಜನಾತ್ಮಕ ಡೈರೆಕ್ಟರ್ ಅಂತ ಹೇಳ್ಬೋದು. ಸೊ ಅವರು ಮಾಡಿರುವಂಥ ಶಿವಣ್ಣ ಮತ್ತು ಡಾಲಿ ಧನಂಜಯ ಅವರ ನೇತೃತ್ವದಲ್ಲಿ ಬಂದಂಥ ಸಿನಿಮಾ ಇದು. ಟೀಸರ್ ನೋಡಿದರೆ ತುಂಬ ಒಂಥರ ರೋಚಕ. ಈಗ ನಮ್ಮ ರೆಟ್ರೋ ಸ್ಟೈಲ್ ಅಂತೀವಲ್ಲ, ಕಲ್ಟ್ ಕ್ಲಾಸಿಕ್ ಸಿನಿಮಾಗಳ ಜಾನರ್, ಆ ಜಾನ್ರಲ್ಲಿ ಮಾಡಿದಂಥ ಸಿನಿಮಾ ಅಂತ ಅನಿಸುತ್ತೆ. ನೋಡ್ತಾ ಇದ್ದಾರೆ ಒಂಥರ ಒಂದು ಶೇಡಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ನಮ್ಮ ಅಣ್ಣವ್ರ ಥರನೇ ಕಾಣ್ತಾರೆ. ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಈಗ ಬಾಂಡ್ ಸಿನಿಮಾಗಳಲ್ಲಿ ಇದ್ದಲ್ಲ ಆ ಥರ. ನನಗಿದು ನೋಡಿದ ತಕ್ಷಣ ನಮ್ಮ ಜೇಡ್ರ್ ಬಲೆ, ಅಂದರೆ ಆಪರೇಷನ್ ಡೈಮಂಡ್ ರಾಕೆಟ್, ಅದಾದಮೇಲೆ ಗೋವಾದಲ್ಲಿ CID 999 ಅಣ್ಣವ್ರು ಬಾಂಡ್ ಸಿನಿಮಾಗಳು ಮಾಡಿದ್ದಾರೆ. ಸೊ ಇದು ಅದೇ ಥರ ಅಂತ ನನಗನ್ನಿಸ್ತಾಯಿದೆ ಅಷ್ಟೇ ನೋಡ್ತಾ ಇದ್ದಾರೆ. ಸೊ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ನಮ್ಮ ಧನಂಜಯ ಅವ್ರ ಕ್ಯಾರೆಕ್ಟರ್ನ ಒಂಥರ ಕಾಮಿಡಿಯಾಗಿ ತೊಗೊಂಡೋಗಿದ್ದಾರೆ ಅಂತ ಅನಿಸುತ್ತೆ ನನಗೆ. ಕಾಮಿಕ್ ಆಗಿ ಒಂದು ಕಡೆ ಶಿವಣ್ಣ ಸೀರಿಯಸ್ ಆಗಿದ್ದರೆ ಕಾಮಿಕ್ ಅವ್ರ ಸಹಾಯಕಂತಾರನೋ ಏನೋ ಗೊತ್ತಿಲ್ಲ. ಇಡೀ ಸಿನಿಮಾ ನೋಡಿದಾಗ ಒಂಥರ ಹೊಸ ಪ್ರಪಂಚ ನೋಡ್ದಂಗೆ ಆಗುತ್ತೆ. ಅಂದರೆ ಇದರಲ್ಲಿ ಇದೊಂಥರ ಇನ್ವೆಸ್ಟಿಗೇಟಿವ್ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ಸಿನಿಮಾ. ಅದ್ಭುತವಾಗಿ ಮೂಡಿ ಬಂದಿದೆ. ಟೀಸರ್ 2 ನಿಮಿಷದಲ್ಲಿ ಬಂದರೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ, BGM ಅದ್ಭುತವಾಗಿದೆ. ನಮ್ಮ ಚರಣ್ ರಾಜ್ ಸರ್ ನಮಗೆ ನೋಡ್ಬೋದು. ಚರಣ್ ರಾಜ್ ಸರ್ ತುಂಬ ರಿಯರ್ ಮಾಡೋದು ಅವ್ರು ಮ್ಯೂಸಿಕ್ ಕಂಪೋಸಿಂಗ್. ಪ್ರತಿ ಸಿನಿಮಾದಲ್ಲೂ ಕೂಡ ಇರಲ್ಲ, ಇಲ್ಲೊಂದು ಮಾಡ್ತಿರ್ತಾರೆ, ಮಾಡಿದ್ರು ಕೂಡ ಅದ್ಭುತ. ಸೊ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿದೆ. ಅದೇ ರೀತಿ ವೈಷ್ಣವ್ ಜೆ ಗೌಡ ಅಂತಾರೆ, VGK ಫಿಲ್ಮ್ಸ್ ಅಂತ. ಅವರು ಪ್ರೊಡಕ್ಷನ್ ಅಂದರೆ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದಾರೆ. ನೀವು ಸಿನಿಮಾದ ಕಲರಿಂಗ್ ಆಗಿರ್ಬೋದು, ನಮ್ಮನ್ನು ಆ ಕಾಲಕ್ಕೆ ತೊಗೊಂಡೋಗುತ್ತೆ. 1970, 80 ಇಯರ್ ಅಂತ ಕರಿತೀವಲ್ಲ, ಆ ರೆಟ್ರೋ ಸ್ಟೈಲ್, ಆ ರೆಟ್ರೋ ಥರ ಯುಗಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಸಿನಿಮಾ. ಸೊ ಅಲ್ಲಿ ನಡೆಯುವಂಥ ಘಟನೆಗಳನ್ನ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲೋ ಅಂದರೆ ಈ ಇನ್ವೆಸ್ಟಿಗೇಷನ್ ಅದರ ಹಿಂದೆ ನಮ್ಮ ಶಿವಣ್ಣ ಬಿದ್ದಿರ್ತಾರೆ. ಆದರೆ ಇವರೇ 999 CIDಯ ಒಂದು ಅವ್ರು ಕೊಡೋದು ಒಬ್ಬ ಬಾಂಡ್ ಆಫೀಸರ್ ಆಗಿದೆ ಅಂತ ಅನ್ಸುತ್ತೆ. ಇವರ ಜೊತೆಗೆ ಜೋಡಿಯಾಗಿ ಡಾಲಿ ಧನಂಜಯ ಅವರು ಮತ್ತು ಟೀಸರ್ ಎಂಡಿಗೆ ಬರ್ತಾರೆ ಗೀತಾ ಮೋಹನ್ ದಾಸ್ ಅವರು. ತುಂಬ ಎಲ್ಲ ಪಾತ್ರಗಳು ತುಂಬ ಅಚ್ಚರಿಯಾಗಿ ಮೂಡಿ ಬಂದಿವೆ ಈ ಟೀಸರ್ ನೋಡ್ತಿದ್ದಂಗೆ ನನಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ನಮ್ಗೆ ಎಲ್ಲೊಂಥರ ಹೊಸ ವಿಭಿನ್ನ ಪ್ರಯೋಗ ಅಂತ ಅನ್ಸುತ್ತೆ. ಯಾಕಂದರೆ ನೀವು ನಿರ್ದೇಶಕರನ್ನ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ. ಅದು ಗೋಧಿ ಬಣ್ಣ ಸಾಧಾರಣ ಆಗಿರ್ಬೋದು, ಕೌಲದಾರ ಆಗಿರ್ಬೋದು, ಈಗ ರೀಸೆಂಟ್ಲಿ ಬಂದಂಥ 2-3 ವರ್ಷದಿಂದ ಸಪ್ತಸಾಗರದಾಚೆಯಲ್ಲೂ ಕೂಡ ಏನೇ ಮಾಡಿದ್ರು ಕೂಡ ಒಂಥರ ವಿಭಿನ್ನವಾಗಿ ಹೇಳುವಂಥ ನಿರ್ದೇಶಕರು ಅವರು. ಸೊ ಅವರು ಈ ಬಾರಿ ಶಿವಣ್ಣನ ಆ್ಯಕ್ಷನ್ ಕಟ್ ಹೇಳ್ತಿದ್ದಾರೆ, ಶಿವಣ್ಣ ಮತ್ತು ಡಾಲಿ ಸರ್ಗೆ. ಇದರೆಲ್ಲೋ ಒಂದು ಕಡೆ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಟೀಸರ್ ನೋಡ್ತಾ ಇದ್ದಾರೆ. ಇಂಥ ಸಿನಿಮಾಗಳು ಬೇಕು ಇವತ್ತಿನ ಪ್ರಸ್ತುತ ನಮ್ಮ ಚಿತ್ರರಂಗಕ್ಕೆ. ಅಂದರೆ ಪ್ರಯೋಗಾತ್ಮಕ ನಟರನ್ನೇ, ಫೇಮಸ್ ನಟರನ್ನ ಇಟ್ಟುಕೊಂಡು ಪ್ರಯೋಗ ಹೇಳುವಂಥ ಕಥೆಗಳೇ ಬೇಕು. ಸೊ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ನೋಡಿದ್ರು ಟೀಸರ್ ಅದ್ಭುತ ಇದು. ಜೊತೆಗೆ ಸಿನಿಮಾ ಬರೋದನ್ನೇ ಕಾಯ್ತಾ ಇದ್ದೀವಿ. ಕನ್ನಡದ ಎಲ್ಲ ಪ್ರೇಕ್ಷಕರಿಗೊಂದು ವಿನಂತಿ, ಕನ್ನಡದ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಬೇಡ. ದಯವಿಟ್ಟು ಕನ್ನಡ ನಟರನ್ನ, ಹೊಸ ನಟರನ್ನ, ನಿರ್ದೇಶಕರನ್ನ ಎಲ್ಲರನ್ನೂ ಬೆಳೆಸಿ ಕನ್ನಡ ಚಿತ್ರೋದ್ಯಮಕ್ಕೂ ಒಳ್ಳೆಯದು, ಚಿತ್ರರಂಗ ಒಳ್ಳೆಯದಾಗಲಿ. ಆದಷ್ಟು ಇಂಥ ಡೈರೆಕ್ಟರ್ಗಳು ನಾನು ಹೇಳ್ತಾ ಇರೋದು. ಯಾಕಂದರೆ ಇವತ್ತೇನಾಗ್ಬಿಟ್ಟಿದೆ ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟು ಸಮಸ್ಯೆಗಳಿದ್ದಾವೆ ಥಿಯೇಟ್ರದ ಬಿಡುಗಡೆದ್ದು. ಅದಕ್ಕಿಂತ ನಿರ್ದೇಶಕರು ಆದಷ್ಟು ಬೇಗ ಸಿನಿಮಾ ಮಾಡಲಿ, ಒಳ್ಳೊಳ್ಳೆ ನಿರ್ಮಾಪಕರು ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆ ಟೀಸರ್ ಅಂತೂ ಬ್ಯೂಟಿಫುಲ್ ಆಗಿ ಮೂಡಿಬಂದಿದೆ. ಅಂದರೆ ಕುತೂಹಲ ಹುಟ್ಟಿಸುತ್ತೆ, ಮತ್ತೊಂದೇನಿಲ್ಲ. ಇನ್ವೆಸ್ಟಿಗೇಷನ್ ಅಂದರೆ ಅದೇ ಇರುತ್ತಲ್ಲ, ಬೇಸಿಕಲಿ ಕೊಲೆ ಆಗಿರ್ಬೋದು, ಯಾವುದೋ ಒಂದು ಈಗ ಟ್ರೆಜರ್ ಹಂಟ್ ಅಂತ ಕರಿತೀವಿ, ನಿಧಿಯನ್ನು ಹುಡುಕುವಂಥ ಸಿನಿಮಾಗಳಲ್ಲಿ. ಇಲ್ಲಿ ಕುತೂಹಲನೇ, ಆ ಕುತೂಹಲ ಬಿಟ್ಕೊಡಲ್ಲ. ಇಡೀ ಸಿನಿಮಾ ಕುತೂಹಲದಿಂದನೂ ಹೋಗುತ್ತೆ. ಆ ರೆಟ್ರೋ ಸ್ಟೈಲ್ ಸಿನಿಮಾಗಳು ಆದಷ್ಟು ಬೇಗ ಹಿಟ್ ಆಗ್ತವೆ ಅಂತ ಕೇಳಿದ್ದೀವಿ. ಬೆಲ್ ಬಾಟಮ್ ಆಗಿರ್ಬೋದು, ಬೇರೆ ಸಿನಿಮಾಗಳು ಕೂಡ ಆಗಿರ್ಬೋದು ಭಾಷೆಯಲ್ಲಿ ಬಂದಂಥ. ಇದು ಒಂಥರ ಆ ಜನರಿಗೆ ಹೋಗುತ್ತೆ ಸಿನಿಮಾ. ಒಳ್ಳೆಯದಾಗಲಿ, ಆದಷ್ಟು ಸಿನಿಮಾ ಒಳ್ಳೆಯ ಬರಲಿ, ಥಿಯೇಟ್ರಿಗೆ ಬರಲಿ. ಮತ್ತು ಮುಂದಿನ ಸಿನಿಮಾ ಟೀಸರ್ ಬಗ್ಗೆ ಬಂದು ಭೇಟಿ ಆಗ್ತೀನಿ. ನಮಸ್ಕಾರ.